ಮಿತ್ರರೇ ನಮಸ್ಕಾರ. ಮಿತ್ರರೇ, ಇಡೀ ವಿಶ್ವ ಈಗಾಗಲೇ ಯುದ್ಧದಿಂದ ಭಯಗೊಂಡು ಬಿಟ್ಟಿದೆ. ಎರಡೆರಡು ಯುದ್ಧ ನಡೀತಾ ಇದೆ. ಇಸ್ರೇಲ್ ಹಮಾಸ್ ನಡುವೆ ಯುದ್ಧ ನಡೀತಾ ಇದೆ. ಇದು ಈಗ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಯುದ್ಧವಾಗಿ ಪರಿವರ್ತನೆಯಾಗಿದೆ. ಇನ್ನೊಂದು ಕಡೆಯಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಜಗತ್ತಿಗೆ ಯುದ್ಧ ಸಾಕು ಅನ್ನುವಂಥ ವಾತಾವರಣ ನಿರ್ಮಾಣ ಆಗೋಗಿದೆ. ಇನ್ನು ಬೇಡಪ್ಪ ಯುದ್ಧ, ಈ ಜಗತ್ತು ಇನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಇದರ ನಡುವೆ ಚೈನಾ ಒಂದು ಅನಾಹುತವನ್ನು ಸೃಷ್ಟಿ ಮಾಡಿದೆ. ಇಡೀ ಜಗತ್ತು ಭಯಗೊಳ್ಳುವಂತೆ ಮಾಡಿದೆ. ಮುಖ್ಯವಾಗಿ ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇವರೆಲ್ಲರೂ ಕೂಡ ಭಯಗೊಂಡಿದ್ದಾರೆ. ಚೈನಾ ಏನು ಮಾಡೋದಕ್ಕೆ ಹೊರಟಿದೆ. ಅಷ್ಟಕ್ಕೂ ಚೈನಾ ಏನು ಮಾಡಿದ್ದು ಕೇಳಿದ್ರೆ, ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ನಡೆಸಿದೆ. ಒಂದು ಡಮ್ಮಿ ವಾರೆಡ್ಡನ್ನು ಹಾಕಿ ಬಹಳ ದೂರ ಸಾಗುವಂಥ ಅತ್ಯಂತ ಶಕ್ತಿಯುತವಾದಂಥ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್, ICBM ಅಂತ ಇದನ್ನು ಕರೆಯಲಾಗುತ್ತೆ, ಅದರ ಟೆಸ್ಟನ್ನು ನಡೆಸಿದೆ. ಜಪಾನ್ ಸಿಕ್ಕಾಪಟ್ಟೆ ಆಕ್ರೋಶಗೊಂಡಿದೆ. ಆಸ್ಟ್ರೇಲಿಯಾ ಕೂಡ ಸಿಟ್ಟಾಗಿದೆ. ನ್ಯೂಜಿಲೆಂಡ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದೆ. ಭಾರತ ಮಾತ್ರ ತುಂಬ ಕೂಲ್ ಆಗಿದೆ. ಇವರು ಈ ಟೆಸ್ಟನ್ನು ಮಾಡಿದ್ದು ಭಾರತಕ್ಕೆ ಒಳ್ಳೆಯದು ಅನ್ನುವ ರೀತಿಯಲ್ಲೇ ಭಾರತದ ಧೋರಣೆ ಇದೆ. ಸಹಜವಾಗಿ ಅದು ಭಾರತಕ್ಕೆ ಒಳ್ಳೆಯದು ಕೂಡ. ನಿಮಗೀಗ ಆಶ್ಚರ್ಯ ಆಗ್ತಿರಬಹುದು, ಜಪಾನ್ಗೆ ಹೆದರಿಕೆ ಆಗಿದೆ, ಆಸ್ಟ್ರೇಲಿಯಾಗೆ ಹೆದರಿಕೆ ಆಗಿದೆ, ನ್ಯೂಜಿಲೆಂಡ್ ಕೂಡ ಇದರ ಬಗ್ಗೆ ರೆಸ್ಪಾಂಡ್ ಮಾಡಿದೆ. ಆದರೆ ಭಾರತಕ್ಕೆ ಒಳ್ಳೆಯದಾಗೋದು ಹೇಗೆ? ಚೈನಾ ಅತ್ಯಂತ ಶಕ್ತಿಯುತವಾದಂಥ ಒಂದು ಮಿಸೈಲ್ ಟೆಸ್ಟ್ ಮಾಡಿದ್ದೆ ಆದರೆ ಅದರಿಂದ ಭಾರತಕ್ಕೆ ಏನು ಲಾಭ ಆಗುತ್ತೆ? ನಾವು ಆತಂಕ ವ್ಯಕ್ತಪಡಿಸಬೇಕಲ್ವಾ? ಹೀಗೊಂದು ನಿಮಗೆ ಯೋಚನೆ ಬರ್ತಾ ಇರಬಹುದು. ಮಿತ್ರರೇ, ಈ ಟೆಸ್ಟ್ನಿಂದ ಭಾರತಕ್ಕೆ ಬಹುದೊಡ್ಡ ಲಾಭ ಆಗುತ್ತೆ. ಚೈನಾ ಒಂದು ದೊಡ್ಡ ಬ್ಲೆಂಡರನ್ನು ಮಾಡಿದೆ. ಅವರು ಮಿಸೈಲ್ ಟೆಸ್ಟಲ್ಲಿ ಯಶಸ್ವಿ ಆಗಿರಬಹುದು, ಆದರೆ ಅವರೊಂದು ಬ್ಲೆಂಡರ್ ಮಾಡಿದ್ದಾರೆ. ಇದು ಭಾರತಕ್ಕೆ ಲಾಭ ಆಗುತ್ತೆ. ಹಾಗಾದರೆ ಮಿತ್ರರೇ, ಯಾವುದಿದು ಮಿಸೈಲ್? ಅದರ ಸಾಮರ್ಥ್ಯ ಏನು? ಯಾಕಿವತ್ತು ಇಷ್ಟು ದೇಶಗಳು ತಲೆ ಕೆಡಿಸ್ಕೊಂಡಿದ್ದಾವೆ? ಚೈನಾ ಯಾಕೋಸ್ಕರವಾಗಿ ಅದನ್ನು ಟೆಸ್ಟ್ ಮಾಡಿದೆ? ಭಾರತಕ್ಕೆ ಲಾಭ ಆಗುವಂಥ ಅಂಶ ಅದರಲ್ಲೇನಿದೆ? ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಚೈನಾ ಯಾವ ಮಿಸೈಲನ್ನು ಟೆಸ್ಟ್ ಮಾಡಿದೆ, ಅದರ ಸಾಮರ್ಥ್ಯ ಏನು ಅಂತ ಹೇಳ್ಬಿಡ್ತೀನಿ. ಸದ್ಯ ಚೈನಾ ಟೆಸ್ಟ್ ಮಾಡಿರುವಂತಹದ್ದು ICBM, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. DF-41 ಸರಣಿಯ ಮಿಸೈಲನ್ನು ಚೈನಾ ಟೆಸ್ಟ್ ಮಾಡಿದೆ. ಯಾಕೆ ಇದು ಇಷ್ಟು ಸುದ್ದಿ ಆಗುತ್ತೆ ಕೇಳಿದ್ರೆ, ಚೈನಾ 1980ರ ಬಳಿಕ ಇಂತಹ ಮಿಸೈಲನ್ನು ಟೆಸ್ಟ್ ಮಾಡಿರಲಿಲ್ಲ. ಅವರು ಭೂಮಿಯ ಮೇಲೆ ಈ ಟೆಸ್ಟನ್ನು ಮಾಡ್ತಾ ಇದ್ರು. ಸಿಂಗ್ಜಿಯಾಂಗ್ ಪ್ರಾಂತ್ಯದಲ್ಲಿ ಈ ಟೆಸ್ಟ್ ನಡೀತಾ ಇತ್ತು. ಆದರೆ ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಈ ಟೆಸ್ಟನ್ನು ಮಾಡಿರಲಿಲ್ಲ. 1980ರ ನಂತರ ಚೈನಾ ಇದಕ್ಕೆಲ್ಲ ಬ್ರೇಕ್ ಹಾಕಿತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ಚೈನಾ ಒಂದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಅದು ಕೂಡ DF-41 ಸರಣಿಯ ಮಿಸೈಲನ್ನು ಲಾಂಚ್ ಮಾಡಿದೆ, ಟೆಸ್ಟ್ ಮಾಡಿದೆ. ಅದು ಎಲ್ಲಿ ಹೋಗಿ ಬಿದ್ದಿದೆ ಅಂತಂದರೆ, ಪೆಸಿಫಿಕ್ ಸಮುದ್ರ, ಜಪಾನನ್ನು ದಾಟಿ ಅಮೆರಿಕ ಮತ್ತು ಜಪಾನ್ ನಡುವೆ ಇರುವಂಥ ಸಮುದ್ರದಲ್ಲಿ ಹೋಗಿ ಬಿದ್ದಿದೆ. ಇದು ಈಗ ಜಪಾನ್ಗೆ ಹೆದರಿಕೆ ಹುಟ್ಟಿಸಿದೆ, ಆಸ್ಟ್ರೇಲಿಯಾಗೆ ಹೆದರಿಕೆ ಆಗಿದೆ, ನ್ಯೂಜಿಲೆಂಡ್ ಕೂಡ ಇದರ ಬಗ್ಗೆ ಹೆದರ್ಕೊಂಡಿದೆ. ಯಾಕೆ ಅಂತಂದರೆ ಚೈನಾ ಯಾವುದೇ ನೋಟಿಸನ್ನು ಕೊಟ್ಟಿಲ್ಲ, ಇದ್ದಕ್ಕಿದ್ದಂತೆ ಈ ಮಿಸೈಲ್ ಟೆಸ್ಟನ್ನು ಮಾಡಿದೆ. ಚೈನಾ ಮಿಸೈಲ್ ಟೆಸ್ಟ್ ಆದ ಬಳಿಕ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ನಾವು ಯಾವುದೇ ದೇಶವನ್ನು ಗುರಿಯಾಗಿಸಿ ಈ ದಾಳಿಯನ್ನು ಮಾಡಿದ್ದಲ್ಲ, ಇದು ಒಂದು ಟೆಸ್ಟ್ ಅಷ್ಟೇ. ಚೈನಾ ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಯಾರಿಗೂ ತೊಂದರೆ ಆಗದಂತೆ ಈ ಟೆಸ್ಟನ್ನು ನಡೆಸಿದೆ ಅಂತ ಹೇಳಿ ಚೈನಾ ಹೇಳಿಕೆ ಬಿಡುಗಡೆ ಮಾಡಿದೆ. ಆದರೆ ಜಪಾನ್ ಏನು ಹೇಳ್ತಾ ಇದೆ, ನಮಗೊಂದು ನೋಟಿಸ್ ಕೂಡ ಕೊಟ್ಟಿಲ್ಲ. ಆಸ್ಟ್ರೇಲಿಯಾ ಕೂಡ ಇದರ ಬಗ್ಗೆ ನಮ್ಮ ಕಂಪ್ಲೀಟ್ ಆದಂತಹ ಮಾಹಿತಿ ಕೊಡಿ ಅಂತ ಆಸ್ಟ್ರೇಲಿಯಾ ಕೇಳ್ತಾ ಇದೆ. ನ್ಯೂಜಿಲೆಂಡ್ ಕೂಡ ಇದನ್ನು ಒಪ್ಪಿಕೊಳ್ಳುವಂತಹ ಬೆಳವಣಿಗೆ ಅಲ್ವೇ ಅಲ್ಲ, ಚೈನಾ ಯಾಕೆ ಹೀಗೆ ಮಾಡಬೇಕಾಗಿತ್ತು ಅಂತ ನ್ಯೂಜಿಲೆಂಡ್ ಕಿಡಿಕಾರ್ತಾ ಇದೆ. ಯಾಕೆ ಅಂತಂದರೆ ಈ ICBMನ ಸಾಮರ್ಥ್ಯ ಅಷ್ಟಿದೆ. ಮಿತ್ರರೇ, ಚೈನಾ ಈಗ ಟೆಸ್ಟ್ ಮಾಡಿದೆಯಲ್ಲ DF-41 ಮಿಸೈಲ್, ಇದರ ರೇಂಜ್ ಸರಿಸುಮಾರು 12ರಿಂದ 15,000 ಕಿಲೋಮೀಟರ್ ಅಂತ ಅಂದಾಜಿಸಲಾಗಿದೆ. ಚೈನಾ ಹೇಳ್ತಿರೋದು ಒಂದು 5,000ದಿಂದ 6,000 ಕಿಲೋಮೀಟರ್ ಅಂತ. ಆದರೆ ವಾಸ್ತವವಾಗಿ ಇದರ ರೇಂಜ್ ಇರುವಂಥದ್ದು 12ರಿಂದ 15,000 ಕಿಲೋಮೀಟರ್. ಚೈನಾದಲ್ಲಿ ಕೂತ್ಕೊಂಡು ಅಮೆರಿಕದ ಯಾವುದೇ ಭಾಗವನ್ನು ಬೇಕಾದರೂ ಉಡಾಯಿಸಬಹುದು, ಅಷ್ಟು ಸಾಮರ್ಥ್ಯ ಇರುವಂತಹ ಮಿಸೈಲ್ ಇದು. ಇದನ್ನು ಇದ್ದಕ್ಕಿದ್ದಂತೆ ಚೈನಾ ಟೆಸ್ಟ್ ಮಾಡುತ್ತೆ ಅಂತಂದರೆ ಭಯ ಆಗೋದಿಲ್ವಾ? ಮುಖ್ಯವಾಗಿ ಭಯ ಆಗೋದು ಯಾರಿಗೆ? ಜಪಾನ್ಗೆ, ಪಕ್ಕದಲ್ಲೇ ಇರುವಂತಹ ದೇಶ. ಅವ್ರ ಮೇಲಾಗೆ ಹೋಗಿ ಅದು ಸಮುದ್ರಕ್ಕೆ ಬಿದ್ದಿದೆ. ಹೀಗಾಗಿ ಜಪಾನ್ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ. ಚೈನಾ 1964ರಲ್ಲೇ ನ್ಯೂಕ್ಲಿಯರ್ ಟೆಸ್ಟನ್ನು ಮಾಡಿದೆ. ಆದರೆ ಚೈನಾ ಏನು ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡಿದೆ? ನೋ ಫಸ್ಟ್ ಯೂಸ್ ಪಾಲಿಸಿ. ಭಾರತ ಕೂಡ ಅದೇ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡಿರುವಂಥದ್ದು. ಈ ಪಾಲಿಸಿ ಏನು ಕೇಳಿದ್ರೆ, ನಾವಾಗೆ ಮೊದಲು ಯಾವುದೇ ದೇಶದ ಮೇಲೆ ನ್ಯೂಕ್ಲಿಯರ್ ಪ್ರಯೋಗವನ್ನು ಮಾಡೋದಿಲ್ಲ. ನಮ್ಮ ಮೇಲೆ ಯಾರಾದರೂ ನ್ಯೂಕ್ಲಿಯರ್ ಪ್ರಯೋಗ ಮಾಡಿದ್ದೆ ಆದರೆ ನಾವು ಅವ್ರ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತೀವಿ. ಇದು ಈ ಪಾಲಿಸಿಯ ಅರ್ಥ. ಈಗ ಉದಾಹರಣೆಗೆ ಭಾರತ ಚೈನಾ ಯುದ್ಧ ಆಗುತ್ತಪ್ಪ, ಭಾರತ ನ್ಯೂಕ್ಲಿಯರ್ ಪ್ರಯೋಗವನ್ನು ಮಾಡದೇ ಇದ್ದರೆ ಚೈನಾ ಕೂಡ ಭಾರತದ ಮೇಲೆ ನ್ಯೂಕ್ಲಿಯರ್ ಪ್ರಯೋಗ ಮಾಡೋದಿಲ್ಲ. ಆ ಆತಂಕವನ್ನು ಇಟ್ಕೊಳ್ಳೋದೇ ಬೇಡ. ಈ ಪಾಲಿಸಿಯನ್ನು ಅನೇಕ ದೇಶಗಳು ಅಡಾಪ್ಟ್ ಮಾಡ್ಕೊಂಡಿದ್ದಾವೆ. ಆದರೆ ಮಿತ್ರರೇ, ಪಾಕಿಸ್ತಾನಕ್ಕೆ ಇದು ಯಾವ ಪಾಲಿಸಿಯೂ ಇಲ್ಲ. ಅವ್ರು ಯಾರ ಮೇಲೆ ಬೇಕಾದರೂ ಹಾಕಬಹುದು. ಯಾಕಂದರೆ ಅವರಿಗೆ ಅಂತಿಮವಾಗಿ ಇರುವಂತಹ ಆಪ್ಷನ್ ಅದೊಂದೇ. ಇಲ್ಲದೆ ಹೋದರೆ ಅವರು ಸರ್ವನಾಶ ಆಗ್ತಾರೆ. ಅದಕ್ಕೋಸ್ಕರವಾಗಿ ಪಾಕಿಸ್ತಾನ ಈ ಪಾಲಿಸಿಯನ್ನು ಅಡಾಪ್ಟ್ ಮಾಡಿಕೊಂಡಿಲ್ಲ. ಹೀಗಾಗಿ ಭಾರತಕ್ಕೆ ಭಯ ಇದೆ. ನಾಳೆ ಯುದ್ಧ ಅಂತ ಆದರೆ ಪಾಕಿಸ್ತಾನ ಸಿಲ್ಲಿ ರೀಸನ್ಗೂ ಕೂಡ ನ್ಯೂಕ್ಲಿಯರ್ ಪ್ರಯೋಗವನ್ನು ಮಾಡಬಹುದು. ಆನಂತರ ನಾವು ಬಾಂಬ್ ಹಾಕೋದು, ಅವರನ್ನು ಉಡಾಯಿಸೋದು, ಅದೆಲ್ಲ ಬೇರೆ ಪ್ರಶ್ನೆ. ಆದರೆ ಪಾಕಿಸ್ತಾನ ಒಂದು ಮೂರ್ಖ ದೇಶ ಅಲ್ವಾ? ಭಾರತಕ್ಕೆ ಭಯ ಇದ್ದೇ ಇದೆ.
ಚೈನಾ ವಿಚಾರದಲ್ಲಿ ಈ ಭಯ ಇಲ್ಲ, ಯಾಕೆಂದರೆ ಅವರು ಆ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಆದರೆ ಚೈನಾ ಯಾಕೆ ಇಷ್ಟೊಂದು ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲನ್ನು ಈಗ ಪ್ರಯೋಗ ಮಾಡಿದೆ? 1980ರಲ್ಲಿ ಇದರ ಪ್ರಯೋಗವನ್ನು ನಡೆಸಿದ್ರು. ಈಗ ಮತ್ತೆ ಅಂತಹದೇ ಪ್ರಯೋಗಕ್ಕೆ ಚೈನಾ ಯಾಕೆ ಕೈ ಹಾಕಿದೆ? ಈ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದಕ್ಕೆ ಅನೇಕರು ಏನು ಹೇಳ್ತಾರೆ? ಅಮೆರಿಕದಲ್ಲಿ ಕ್ವಾಡ್ ಮೀಟಿಂಗ್ ಆಯಿತು. ಭಾರತ, ಆಸ್ಟ್ರೇಲಿಯಾ, ಜಪಾನ್ ಎಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದರು. ಅಮೆರಿಕ ಏನು ಹೇಳ್ತು? ಈ ಕ್ವಾಡ್ಗೆ ಇನ್ನಷ್ಟು ಮಹತ್ವವನ್ನು ಕೊಡಬೇಕು, ಇದು ಇಂಡೋ ಪೆಸಿಫಿಕ್ ರೀಸನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆದಂತಹ ಕೂಟ, ಹೀಗೆಲ್ಲ ಅಮೆರಿಕ ಹೇಳ್ತು. ಇದರ ನೇತೃತ್ವವನ್ನು ಕೂಡ ಭಾರತಕ್ಕೆ ವಹಿಸಬೇಕು ಅನ್ನುವ ಅರ್ಥದಲ್ಲಿ ಅಮೆರಿಕ ಮಾತನಾಡ್ತು. ಇದೊಂದು ಸ್ವಲ್ಪ ಚೈನಾಗೆ ಇಷ್ಟ ಆಗಿಲ್ಲ. ಆಸ್ಟ್ರೇಲಿಯಾ ಮತ್ತು ಜಪಾನ್ ಈ ವಿಚಾರದಲ್ಲಿ ಭಾರತದ ಜೊತೆಗೆ ನಿಂತ್ಕೊಳ್ತಾ ಇರುವಂಥದ್ದು, ಅಮೆರಿಕದ ಜೊತೆಗೆ ನಿಂತ್ಕೊಳ್ತಾ ಇರೋದು ಚೈನಾಗೆ ಸ್ವಲ್ಪವೂ ಕೂಡ ಇಷ್ಟ ಆಗ್ತಾ ಇಲ್ಲ. ಹೀಗಾಗಿ ಬೆದರಿಸೋದಕ್ಕೋಸ್ಕರವಾಗಿ ಚೀನಾ ಈ ಕೆಲಸವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಚೈನಾ ತನ್ನ ನ್ಯೂಕ್ಲಿಯರ್ ಪವರನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದೆ, ಈ ಮಿಸೈಲ್ಗಳ ಸಾಮರ್ಥ್ಯವನ್ನು ಕೂಡ ಜಾಸ್ತಿ ಮಾಡ್ಕೊಳ್ತಾ ಇದೆ. ಆದರೆ ಅವರು ಹೊರ ಜಗತ್ತಿಗೆ ಏನನ್ನು ಕೂಡ ಹೇಳ್ಕೊಳ್ತಾ ಇಲ್ಲ. ನಮ್ಮ ಬಳಿಯಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಇದ್ಯಾವುದೂ ಕೂಡ ರಿವೀಲ್ ಮಾಡ್ತಾ ಇಲ್ಲ. ಕಳೆದ ವರ್ಷ ವಾಷಿಂಗ್ಟನ್ ಒಂದು ರಿಪೋರ್ಟ್ ಮಾಡಿತ್ತು. ಆ ವರದಿಯ ಪ್ರಕಾರ ಸದ್ಯ ಚೈನಾ ಬಳಿಯಲ್ಲಿ 500 ನ್ಯೂಕ್ಲಿಯರ್ ವಾರ್ ಹೆಡ್ಗಳಿದ್ದಾವೆ. ವರ್ಷದಿಂದ ವರ್ಷಕ್ಕೆ ಚೈನಾ ಅದನ್ನು ಜಾಸ್ತಿ ಮಾಡ್ತಾ ಇದೆ. 2030ರ ವೇಳೆಗೆ 1,000 ನ್ಯೂಕ್ಲಿಯರ್ ವಾರ್ ಹೆಡ್ಡನ್ನು ಅದು ತಯಾರು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಈ ಸಂಖ್ಯೆಯನ್ನು 1,000ಕ್ಕೆ ಏರಿಸೋದಕ್ಕೆ ಚೀನಾ ನಿರ್ಧಾರ ಮಾಡಿದೆ ಅಂತ ವಾಷಿಂಗ್ಟನ್ ರಿಪೋರ್ಟ್ ಮಾಡಿತ್ತು. ಮಿತ್ರರೇ, ಇದು ಸಹಜವಾಗಿ ಸ್ವಲ್ಪ ಆತಂಕದ ವಿಚಾರವೇ. ಯಾಕೆಂದರೆ ನ್ಯೂಕ್ಲಿಯರ್ ಪವರ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ವಿಶ್ವಕ್ಕೊಂದು ಆತಂಕ ಇದ್ದೇ ಇರುತ್ತೆ. ಈಗ ಇವರು DF-41 ಮಿಸೈಲನ್ನು ಲಾಂಚ್ ಮಾಡಿದಾರಲ್ಲ, ಇದು ಕೂಡ ನ್ಯೂಕ್ಲಿಯರ್ ಸಿಡಿತಲೆಯನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಇರುವಂತಹ ಮಿಸೈಲ್. ಅದು ಕೂಡ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ ಅಲ್ಲ, 3 ನ್ಯೂಕ್ಲಿಯರ್ ವಾರ್ ಹೆಡ್ಡನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಇದೆ. ಹೀಗಾಗಿ ಸ್ವಲ್ಪ ಜಗತ್ತಿಗೆ ಭಯ ಆಗಿದೆ. ಇನ್ನು ಮಿತ್ರರೇ, ಜಪಾನ್ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸೋದು ಯಾಕೆ ಕೇಳಿದ್ರೆ, ಇವರು ಯಾವುದೇ ರೀತಿಯಲ್ಲೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಸಾಮಾನ್ಯವಾಗಿ ಇಂತಹ ಮಿಸೈಲನ್ನು ಲಾಂಚ್ ಮಾಡ್ತಾ ಇದ್ದೀವಿ, ಟೆಸ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ಪಕ್ಕದ ದೇಶಗಳಿಗೆ ಒಂದು ನೋಟಿಸ್ ಕೊಡಲೇಬೇಕಾಗುತ್ತೆ. ನಾವು ಇಂತಹ ಟೆಸ್ಟ್ ಮಾಡ್ತಾ ಇದ್ದೀವಿ, ಇದು ಇಲ್ಲಿ ಹೋಗಿ ಬೀಳುತ್ತೆ, ನಿಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ನಿಮ್ಮದೇನಾದರೂ ಆ ಸಂದರ್ಭದಲ್ಲಿ ಪ್ಲ್ಯಾನ್ಗಳಿದ್ದರೆ, ಅನೇಕ ಬಾಹ್ಯಾಕಾಶ ಪ್ಲ್ಯಾನ್ಗಳಿರ್ತವೆ, ಇದನ್ನೆಲ್ಲ ಸ್ವಲ್ಪ ಹೋಲ್ಡ್ ಮಾಡಿ ಹೀಗಂತ ಒಂದು ನೋಟಿಸ್ ಕೊಡ್ತಾರೆ. ಭಾರತದ ಇಸ್ರೋ ಈಗ ಅನೇಕ ಸ್ಯಾಟಲೈಟ್ಗಳನ್ನೆಲ್ಲ ಲಾಂಚ್ ಮಾಡ್ತಾ ಇರ್ತಾರೆ. ಭಾರತ ಅಕ್ಕಪಕ್ಕದ ಎಲ್ಲ ದೇಶಗಳಿಗೆ ನೋಟಿಸ್ ಕೊಟ್ಟಿರುತ್ತೆ, ಇಂಥ ಟೈಮ್ನಲ್ಲಿ ಇಂತಹದ್ದು ಲಾಂಚ್ ಆಗ್ತಾ ಇದೆ ಅಂತ. ಅಂದರೆ ಎಲ್ಲರಿಗೂ ಗೊತ್ತಿರಬೇಕು, ಯಾರೂ ಭಯಗೊಳ್ಳಬಾರ್ದು, ಜೊತೆಗೆ ಅವರ ಯಾವುದೇ ಪ್ಲ್ಯಾನ್ಗಳಿಗೂ ಕೂಡ ತೊಂದರೆ ಆಗಬಾರ್ದು ಅಂತ. ಆದರೆ ಚೈನಾ ಯಾರಿಗೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಆಸ್ಟ್ರೇಲಿಯಾ ಕೊಟ್ಟಿಲ್ಲ, ಫಿಲಿಪೈನ್ಸ್ ಕೊಟ್ಟಿಲ್ಲ, ಜಪಾನ್ಗೂ ಕೊಟ್ಟಿಲ್ಲ, ನ್ಯೂಜಿಲೆಂಡ್ಗಿಲ್ಲ. ಹೀಗಾಗಿ ಅವರೆಲ್ಲರೂ ಕೂಡ ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ. ನೀವು ನೋಟಿಸ್ ಕೊಡದೆ ಇಂತಹ ದೊಡ್ಡ ಕೃತ್ಯವನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ? ಹೀಗಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ನಿಮಗೊಂದು ಪ್ರಶ್ನೆ ಇರಬಹುದು, ಏನಿದು ICBM ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಏನು? ಇದರ ಪವರ್ ಎಷ್ಟು ಅಂತ. ನಾನು ಆಗಲೇ ಹೇಳಿದೆ, ಇದರ ರೇಂಜ್ ಬಂದುಬಿಟ್ಟು 12ರಿಂದ 15,000 ಕಿಲೋಮೀಟರ್ ಇರಬಹುದು ಅಂತ ಅಂದಾಜಿಸಲಾಗಿದೆ. ಚೈನಾ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಮಿತ್ರರೇ, ಈ ICBM ಅಂದರೆ ಅದರ ಹೆಸರೇ ಹೇಳುವಂತೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಯಾವ ಮಿಸೈಲ್ ಒಂದು 5,000ದಿಂದ 5,500 ಕಿಲೋಮೀಟರ್ಗಿಂತ ಹೆಚ್ಚಿನ ರೇಂಜನ್ನು ಹೊಂದಿರ್ತಾವೋ ಅಂತಹ ಮಿಸೈಲ್ಗಳಿಗೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರೆಯಲಾಗುತ್ತೆ. ಇದು ಒಂದು ಕಾಂಟಿನೆಂಟಿಂದ ಇನ್ನೊಂದು ಕಾಂಟಿನೆಂಟ್ಗೆ ಹೋಗಿ ತನ್ನ ಟಾರ್ಗೆಟನ್ನು ಹಿಟ್ ಮಾಡಬಹುದು, ಅಷ್ಟು ಸಾಮರ್ಥ್ಯ ಇದಕ್ಕಿರುತ್ತೆ. ಯಾವ್ಯಾವ ದೇಶಗಳು ಇದನ್ನು ಹೊಂದಿದ್ದಾವೆ ಕೇಳಿದ್ರೆ, ಇವತ್ತು ವಿಶ್ವದಲ್ಲಿ 9 ನ್ಯೂಕ್ಲಿಯರ್ ಪವರ್ ದೇಶಗಳಿದ್ದಾವೆ. US, UK, ಫ್ರಾನ್ಸ್, ಇಸ್ರೇಲ್, ರಷ್ಯಾ, ಚೀನಾ, ನಾರ್ತ್ ಕೊರಿಯಾ, ಭಾರತ ಹಾಗೂ ಪಾಕಿಸ್ತಾನ. ಈ 9 ನ್ಯೂಕ್ಲಿಯರ್ ಪವರ್ ದೇಶಗಳ ಪೈಕಿ 8 ದೇಶಗಳ ಬಳಿಯಲ್ಲಿ ಈ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆ. ಒಂದು ದೇಶದ ಬಳಿಯಲ್ಲಿ ಮಾತ್ರ ಇಲ್ಲ. ಅದು ಯಾವುದು ಕೇಳಿದ್ರೆ ಪಾಕಿಸ್ತಾನ. ಪಾಕಿಸ್ತಾನದ ಬಳಿಯಲ್ಲಿ ಅಷ್ಟೊಂದು ಲಾಂಗ್ ರೇಂಜ್ನ ಮಿಸೈಲ್ಗಳಿಲ್ಲ. ಅವ್ರದ್ದೇನಿದ್ರು ಕೂಡ ಒಂದು 3,000-3,500 ಕಿಲೋಮೀಟರ್ ಹಿಟ್ ಆಗುವಂತಹ ಮಿಸೈಲ್ಗಳನ್ನು ಇಟ್ಕೊಂಡಿದ್ದಾರೆ. ಯಾಕೆ ಪಾಕಿಸ್ತಾನ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಟ್ಕೊಂಡಿಲ್ಲ ಅಂತಂದರೆ ಅದಕ್ಕೆ ಅಮೆರಿಕ ಕಾರಣ, ಇಸ್ರೇಲ್ ಕಾರಣ. ಯಾಕೆ ಅಂತಂದರೆ ಇವತ್ತೇನಾದರೂ ಪಾಕಿಸ್ತಾನ ಇಂತಹ ICBM ಮಿಸೈಲನ್ನು ಲಾಂಚ್ ಮಾಡ್ತೀವಿ, ಅದನ್ನು ಟೆಸ್ಟ್ ಮಾಡ್ತೀವಿ ಅಂತಂದರೆ ಇಸ್ರೇಲ್ ಅಮೆರಿಕ ಮೇಲೆ ಒತ್ತಡ ಹಾಕುತ್ತೆ. ಯಾಕೆಂದರೆ ಅದು ನೇರವಾಗಿ ಟಾರ್ಗೆಟ್ ಆಗುವಂಥದ್ದು ಇಸ್ರೇಲ್ಗೆ. ಇವತ್ತು ಪಾಕಿಸ್ತಾನದ ಯಾವುದೇ ಮಿಸೈಲ್ ಇಸ್ರೇಲನ್ನು ಹೋಗಿ ಟಾರ್ಗೆಟ್ ಮಾಡುವಷ್ಟು ಸಾಮರ್ಥ್ಯ ಅವರಿಗಿಲ್ಲ. ನಾಳೆ ಪಾಕಿಸ್ತಾನ ಏನಾದರೂ ಇಂತಹದೊಂದು ಮಿಸೈಲನ್ನು ಇಟ್ಕೊಂಡ್ರೆ, ಭಾರತದ ಬಳಿಯಲ್ಲಿ ಅಗ್ನಿ-5 ಇದೆ, ಅಂತಹ ಮಿಸೈಲ್ ಪಾಕಿಸ್ತಾನದ ಬಳಿ ಇದ್ದಿದ್ದೇ ಆಗಿದ್ರೆ ಅದು ನಾಳೆ ಇಸ್ರೇಲ್ ಮೇಲೂ ಕೂಡ ಲಾಂಚ್ ಮಾಡಬಹುದು. ಪಾಕಿಸ್ತಾನ ಒಂದು ನ್ಯೂಕ್ಲಿಯರ್ ಪವರ್ ದೇಶ. ಹೀಗಾಗಿ ಇಸ್ರೇಲ್ ಏನು ಮಾಡುತ್ತೆ? US ಮೇಲೆ ಒತ್ತಡ ಹಾಕುತ್ತೆ, ನೀವು ನಿರ್ಬಂಧವನ್ನು ವಿಧಿಸಿ, ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನ ಇದನ್ನು ಮಾಡಬಾರ್ದು ಅಂತ. ಹೀಗಾಗಿ ಪಾಕಿಸ್ತಾನ ಈ ಉಸಾಬರಿಗೆ ಹೋಗಲೇ ಇಲ್ಲ. ಜೊತೆಗೆ ಪಾಕಿಸ್ತಾನದ ಟಾರ್ಗೆಟ್ ಯಾರು? ಭಾರತ ಮಾತ್ರ. ಅವ್ರಿಗೇನಾದರೂ ಸಮಸ್ಯೆ ಆದರೆ ಭಾರತದಿಂದ, ಯುದ್ಧ ಆದರೆ ಭಾರತದ ಜೊತೆಗೆ, ಅದರ ಆಚೆಗೆ ನಮಗೇನು ಸಾಮರ್ಥ್ಯವೂ ಇಲ್ಲ, ನಾವು ಬೇರೆ ಯಾರ ಜೊತೆಗೆ ಯುದ್ಧ ಮಾಡೋದೂ ಇಲ್ಲ ಅಂತ ಪಾಕಿಸ್ತಾನ ತೀರ್ಮಾನ ಮಾಡಾಗ್ಬಿಟ್ಟಿದೆ. ಹೀಗಾಗಿ ಅವರು ಅಂತಹ ದೊಡ್ಡ ಸಾಹಸ ಕೈ ಹಾಕಿಲ್ಲ. ಇನ್ನು ಭಾರತದ ಬಳಿಯಲ್ಲಿ ಅಗ್ನಿ-5 ಇದೆ. ಇದು ಭಾರತದ ಅತ್ಯಂತ ಲಾಂಗ್ ರೇಂಜ್ ಮಿಸೈಲ್. ಇದನ್ನು ಕೂಡ ICBM ಲಿಸ್ಟ್ಗೆ ಸೇರಿಸಲಾಗಿದೆ. ಭಾರತ ಅಧಿಕೃತವಾಗಿ ಹೇಳ್ಕೊಂಡಿಲ್ಲ. ನಾವು ಇವತ್ತಿಗೂ ಕೂಡ ಕ್ಲೈಮ್ ಮಾಡ್ತಿರೋದೇನು, ಇದರ ರೇಂಜ್ ಬಂದುಬಿಟ್ಟು 5,000ದಿಂದ 5,500 ಕಿಲೋಮೀಟರ್ ಅಂತ. ಆದರೆ ಚೈನಾ ಏನು ಹೇಳ್ತಾ ಇದೆ? ಭಾರತ ಸುಳ್ಳು ಹೇಳ್ತಾ ಇದೆ. ಭಾರತದ ಅಗ್ನಿ-5ನ ರೇಂಜ್ ಬಂದುಬಿಟ್ಟು 7,000ದಿಂದ 9,000 ಇರಬಹುದು ಹೀಗಂತ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ.
ಭಾರತ ಅದನ್ನು ಮುಚ್ಚಿಡ್ತಾ ಇದೆ ಅಂತ. ಸಹಜ ಮಿತ್ರರೇ, ಯಾಕೆಂತಂದರೆ ನಾವು 9,000 ಕಿಲೋಮೀಟರ್ ದೂರ ಹೋಗುವಂಥ ಮಿಸೈಲ್ ಇಟ್ಕೊಂಡಿದ್ದೀವಿ ಅಂತಂದರೆ ಯುರೋಪ್ನ ದೇಶಗಳು ಕೂಡ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತವೆ. ಇವತ್ತು ಭಾರತ ಅಗ್ನಿ-5 ಅನೇಕ ಬಾರಿ ಟೆಸ್ಟ್ ಮಾಡಿದೆ. ಟೆಸ್ಟ್ ಮಾಡಿದ್ರೆ ಯುರೋಪ್ನ ದೇಶಗಳು ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಚೈನಾ ಮಾತ್ರ ತಲೆ ಕೆಡಿಸ್ಕೊಳ್ಳುತ್ತೆ. ಯಾಕೆಂದರೆ ಭಾರತ ಅದರ ರೇಂಜನ್ನು ತುಂಬ ಹೆಚ್ಚಿಗೆ ಹೇಳೋದೇ ಇಲ್ಲ. ಹೀಗಾಗಿ ಚೈನಾ ಮತ್ತು ಪಾಕಿಸ್ತಾನ ಅದಕ್ಕೆ ತಲೆ ಕೆಡಿಸ್ಕೊಳ್ತವೆ. ಇನ್ನೊಂದು ವಿಚಾರ ನಾನು ಸ್ಟಾರ್ಟಿಂಗ್ನಲ್ಲೇ ಹೇಳಿದೆ, ಈಗ ಚೈನಾ ಏನು ಮಿಸೈಲನ್ನು ಟೆಸ್ಟ್ ಮಾಡಿದೆ ಇದ್ರ ಬಗ್ಗೆ ಭಾರತ ತಲೆ ಕೆಡಿಸ್ಕೊಂಡಿಲ್ಲ, ಬದಲಾಗಿ ಭಾರತಕ್ಕೆ ಸ್ವಲ್ಪ ಖುಷಿಯಾಗಿದೆ ಅಂತ. ನಿಮಗೆ ಆಶ್ಚರ್ಯ ಆಗಿರಬಹುದು, ಯಾಕಿದು ಭಾರತಕ್ಕೆ ಕೂಡ ಆತಂಕಕಾರಿಯಾದಂಥ ವಿಚಾರ ಅಲ್ವಾ, ಭಾರತ ಯಾಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ. ಇಲ್ಲಿ 2 ವಿಚಾರ ಇದೆ. ಚೈನಾ ಒಂದು ಬ್ಲಂಡರ್ ಮಾಡಿದೆ, ಒಂದಲ್ಲ ಅನೇಕ ಬ್ಲಂಡರ್ಗಳಾಗಿದೆ ಈ ಟೆಸ್ಟ್ನಲ್ಲಿ. ಅದಕ್ಕಿಂತ ಮುಖ್ಯವಾಗಿ ಚೈನಾ ಈಗ ಹೊಸ ಮಿಸೈಲನ್ನು ಕಂಡು ಅವರು ಟೆಸ್ಟ್ ಮಾಡಿಲ್ಲ. ಅವರ ಬಳಿಯಲ್ಲಿ ಈ ಮಿಸೈಲ್ ಮೊದಲೇ ಇತ್ತು, ಬಹಳ ವರ್ಷಗಳಿಂದಲೂ ಕೂಡ ಇತ್ತು. 2019ರಲ್ಲಿ ಚೈನಾ ತನ್ನ 70ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿತು. ಆ ಸಂದರ್ಭದಲ್ಲಿ ಈ DF-41 ಮಿಸೈಲನ್ನು ಅವರು ಪ್ರದರ್ಶನ ಮಾಡಿದರು. ಆ ಪೆರೇಡ್ನಲ್ಲಿ ಅದು ಭಾಗಿಯಾಗಿತ್ತು. ಹೀಗಾಗಿ ಈ ಹಿಂದೆಯೇ ಈ ಟೆಕ್ನಾಲಜಿ ಚೈನಾ ಬಳಿಯಲ್ಲಿತ್ತು. ಇದರ ಟೆಸ್ಟನ್ನು ಚೈನಾ ಗೌಪ್ಯವಾಗಿ ಮಾಡಿತ್ತು. ಈಗ ಹೊಸ ಟೆಕ್ನಾಲಜಿಯನ್ನೇನೋ ಅವರು ಕಂಡುಹಿಡಿದಿಲ್ಲ. ಹೀಗಾಗಿ ಭಾರತ ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅವರು ಹೊಸ ಯಾವುದೋ ಟೆಕ್ನಾಲಜಿಯನ್ನು ಕಂಡುಹಿಡಿದಿದ್ದಾರೆ, ಅದಕ್ಕೆ ಉತ್ತರ ಭಾರತದ ಬಳಿಯಲ್ಲಿ ಇಲ್ಲ ಅಂತಂದರೆ ಭಾರತ ಯೋಚನೆ ಮಾಡಬೇಕು. ಇದ್ದಿದ್ದನ್ನೇ ಅವರು ಟೆಸ್ಟ್ ಮಾಡಿದ್ದಾರೆ, ನಮ್ಮ ಬಳಿಯಲ್ಲಿ ಇದಿದೆ ಅಂತ ತೋರಿಸ್ಕೊಂಡಿದ್ದಾರೆ. ಹೀಗಾಗಿ ಭಾರತ ಇದಕ್ಕೆ ಹೆಚ್ಚಿಗೆ ತಲೆ ಕೆಡಿಸ್ಕೊಂಡಿಲ್ಲ. ಎರಡನೇದಾಗಿ ಚೈನಾದ ಈ ಪ್ರಯೋಗದಿಂದ ಭಾರತಕ್ಕೆ ಹೇಗೆ ಲಾಭ ಆಗುತ್ತೆ ಕೇಳಿದ್ರೆ ಮಿತ್ರರೇ, ಭಾರತ 2014ರ ಬಳಿಕ ಅನೇಕ ಬಾರಿ ಮಿಸೈಲ್ ಟೆಸ್ಟ್ ಮಾಡಿದೆ. ಅದರಲ್ಲೂ ಅಗ್ನಿ-5 ಟೆಸ್ಟನ್ನು ನಡೆಸಿದೆ. ನಿಮಗೆ ಗೊತ್ತಿರಲಿ, 2012ರಿಂದ 2024ರ ಅವಧಿಯಲ್ಲಿ ಭಾರತ ಒಟ್ಟು 10 ಬಾರಿ ಅಗ್ನಿ-5 ಟೆಸ್ಟನ್ನು ಮಾಡಿದೆ. ಇದರಲ್ಲಿ 2014ರಿಂದ 2024ರ ಅವಧಿಯಲ್ಲಿ 8 ಬಾರಿ ಟೆಸ್ಟ್ ಮಾಡಿದೆ. 2018 ಒಂದೇ ವರ್ಷದಲ್ಲಿ 3 ಬಾರಿ ಭಾರತ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಸ್ಟ್ ನಡೆಸಿದೆ. ಚೈನಾ ಏನು ಹೇಳ್ತಾ ಇತ್ತು? ಪ್ರತಿ ಬಾರಿ ಭಾರತ ಈ ಟೆಸ್ಟ್ ನಡೆಸಿದಂತಹ ಸಂದರ್ಭದಲ್ಲಿ ಚೈನಾ ಅದಕ್ಕೆ ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇತ್ತು. ಇದು ಸರಿಯಲ್ಲ, ಇದು ಪ್ರಾದೇಶಿಕ ಶಾಂತಿಯನ್ನು ಕದಡ್ತಾ ಇದೆ ಅಂತ ಚೈನಾ ಆಕ್ಷೇಪ ವ್ಯಕ್ತಪಡಿಸ್ತಾ ಇತ್ತು. ವಿಶ್ವಸಂಸ್ಥೆಗೆ ಪದೇ ಪದೇ ಹೋಗಿ ಹೇಳ್ತಾ ಇತ್ತು, ನೀವು ಭಾರತದ ಮೇಲೆ ನಿರ್ಬಂಧವನ್ನು ವಿಧಿಸಿ, ಅವರು ಇಂತಹ ಮಿಸೈಲ್ ಟೆಸ್ಟನ್ನು ಮಾಡದಂತೆ ವಿಶ್ವಸಂಸ್ಥೆ ಕ್ರಮ ವಹಿಸಬೇಕು ಅಂತ ಚೈನಾ ಹೇಳ್ತಾ ಇತ್ತು. ಚೈನಾದ ಆಕ್ಷೇಪ ಏನಾಗಿತ್ತು? ಭಾರತ ಇಂತಹ ಟೆಸ್ಟನ್ನು ಮಾಡಿದಂತಹ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ದೇಶಗಳು ಏನೂ ಮಾತನಾಡೋದಿಲ್ಲ, ಅವರು ಸುಮ್ಮನೆ ಇರ್ತಾರೆ. ಇದು ನಿಜವೂ ಕೂಡ. ಭಾರತ ಪದೇ ಪದೇ ಇಂತಹ ಟೆಸ್ಟನ್ನು ಮಾಡಿದ್ರೆ ಯಾರೂ ಅದರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇರಲಿಲ್ಲ. ಆಸ್ಟ್ರೇಲಿಯಾ ಏನೂ ಹೇಳ್ತಾ ಇರಲಿಲ್ಲ, ಜಪಾನ್ ಏನೂ ಹೇಳ್ತಾ ಇರಲಿಲ್ಲ, ಪಾಶ್ಚಿಮಾತ್ಯ ದೇಶಗಳು ಕೂಡ ಇದ್ರ ಬಗ್ಗೆ ತುಟಿ ಬಿಚ್ಚುತ್ತಾ ಇರಲಿಲ್ಲ. ಅಮೆರಿಕ ಒಂದು ಬಹಳ ಸೈಲೆಂಟ್ ಆಗಿರ್ತಾ ಇತ್ತು. ಚೈನಾಗೆ ಏನು ಅನ್ನಿಸ್ತಾ ಇತ್ತು? ಭಾರತದ ಈ ಟೆಸ್ಟ್ಗೆ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದ್ದಾರೆ, ನಾವು ಇದನ್ನು ವಿರೋಧಿಸಬೇಕು ಅಂತ. ಈಗ ಚೈನಾ ವಿರೋಧಿಸುವಂಥ ಅಧಿಕಾರವನ್ನೇ ಕಳೆದುಕೊಂಡಿದೆ. ಯಾಕೆಂತಂದರೆ ಅವರೇ ಟೆಸ್ಟ್ ಮಾಡಿದ್ದಾರೆ, ಅದು ಕೂಡ ಭಾರತದ ಮಿಸೈಲ್ ಟೆಸ್ಟ್ಗಿಂತಲೂ ಕೂಡ ದೊಡ್ಡದಾದಂಥ ಮಿಸೈಲನ್ನು ಅವರು ಟೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಇವರು ವಿಶ್ವಸಂಸ್ಥೆಯಲ್ಲಿ ಹೋಗ್ಬಿಟ್ಟು ಭಾರತ ಟೆಸ್ಟ್ ಮಾಡುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಾ? ನಾಳೆ ನಾವು ಅಗ್ನಿ-6 ಇರಬಹುದು ಅಥವಾ ಅದಕ್ಕಿಂತಲೂ ಅತ್ಯಾಧುನಿಕವಾದ ಇನ್ನೊಂದು ಮಿಸೈಲ್ ಟೆಸ್ಟ್ ಇರಬಹುದು. ಮಾಡಿದ್ರೆ ಚೈನಾ ಕೂಡ ಏನೂ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅವರು ಬಾಯಿ ಮುಚ್ಕೊಂಡಿರಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ, ಇವತ್ತು ಜಪಾನ್ ಬಳಿಯಲ್ಲಾಗಲಿ, ಆಸ್ಟ್ರೇಲಿಯಾ ಬಳಿಯಲ್ಲಾಗಲಿ, ನ್ಯೂಜಿಲೆಂಡ್ ಬಳಿಯಲ್ಲಾಗಲಿ ಇಂತಹ ಮಿಸೈಲ್ಗಳಿಲ್ಲ. ನ್ಯೂಜಿಲೆಂಡ್ ಇಂತಹ ಉಸಾಬರಿಗೆ ಹೋಗೋದಿಲ್ಲ. ಆದರೆ ಆಸ್ಟ್ರೇಲಿಯಾ ಮತ್ತು ಜಪಾನ್ ತನ್ನ ಸುರಕ್ಷತೆಗಾಗಿ ಸದಾ ಯುದ್ಧಾಸ್ತ್ರವನ್ನು ಬೈ ಮಾಡ್ತಲೇ ಇರ್ತವೆ. ಅದು ಅಮೆರಿಕಾದಿಂದ ತರಿಸ್ಕೊಳ್ಳೋದಿರಬಹುದು ಅಥವಾ ಅಮೆರಿಕ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದಿರಬಹುದು. ಇದನ್ನು ಜಪಾನ್ ಮಾಡ್ತಾ ಇರುತ್ತೆ. ಈಗ ಜಪಾನ್ ಏನು ಮಾಡಬಹುದು? ಅಮೆರಿಕ ಬಳಿಯಲ್ಲಿ ಡಿಮ್ಯಾಂಡ್ ಇಡಬಹುದು, ನಾವು ಕೂಡ ICBM ಮಿಸೈಲನ್ನು ಹೊಂದಬೇಕು, ಒಂದ ನೀವು ತಂದು ಡಿಪ್ಲಾಯ್ ಮಾಡಿ, ಇಲ್ಲ ನಮಗೆ ಆ ಟೆಕ್ನಾಲಜಿಯನ್ನು ಕೊಡಿ. ಜಪಾನ್ ಕೇಳಬಹುದು. ಅಮೆರಿಕ ಸಹಜವಾಗಿ ಇದನ್ನು ಖುಷಿಯಿಂದ ಒಪ್ಕೊಳ್ಳುತ್ತೆ. ಯಾಕೆಂತಂದರೆ ಅಮೆರಿಕದ ICBM ಬಂದು ಜಪಾನ್ನಲ್ಲಿ ಕೂತ್ಕೊಳ್ಳುವಂಥದ್ದು ಅಮೆರಿಕಕ್ಕೂ ಕೂಡ ಒಳ್ಳೆಯದೆ. ಚೈನಾಗೆ ಬೆದರಿಕೆ ಹಾಕ್ಬೋದಲ್ಲ, ನಾರ್ತ್ ಕೊರಿಯಾಗೆ ಬೆದರಿಕೆ ಹಾಕ್ಬೋದಲ್ಲ. ಇದು ಚೈನಾ ಮಾಡಿದಂಥ ಬ್ಲಂಡರ್. ಈಗ ಚೈನಾ ಸುಮ್ಮನೆ ಇದ್ದಿದ್ರೆ ಜಪಾನ್ ಕೂಡ ಆ ಉಸಾಬರಿಗೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಚೈನಾ ಗುಟ್ರಿಕೆ ಹಾಕಬಹುದು, ನಾರ್ತ್ ಕೊರಿಯಾ ಇದರಿಂದ ಸಿಟ್ಟಾಗಬಹುದು, ರಷ್ಯಾ ಸಿಟ್ಟಾಗಬಹುದು ಅಂತ. ಈಗ ಚೈನಾ ಈ ಟೆಸ್ಟ್ ಮಾಡಿದ್ರಿಂದ ಜಪಾನ್ ಹೇಳುತ್ತೆ, ನಮಗೂ ಕೂಡ ಸುರಕ್ಷತೆ ಬೇಕು. ಒಂದೇ ಒಂದು ನೋಟಿಸ್ ಕೊಡದೆ ಚೈನಾ ಇಂತಹ ಮಿಸೈಲ್ ಟೆಸ್ಟ್ ಮಾಡ್ತಾ ಇದೆ, ನಾವು ಹೇಗೆ ಸುಮ್ಮನೆ ಇರೋದಕ್ಕೆ ಸಾಧ್ಯ ಅಂತ ಜಪಾನ್ ಹೇಳಬಹುದು, ಆಸ್ಟ್ರೇಲಿಯಾ ಹೇಳಬಹುದು. ಹೀಗಾಗಿ ಮಿತ್ರರೇ, ಚೈನಾ ಒಂದು ದೊಡ್ಡ ಬ್ಲೆಂಡರನ್ನು ಮಾಡಿದೆ. ಈ ಮಿಸೈಲ್ ಟೆಸ್ಟ್ ಬ್ಲೆಂಡರ್ ಏನಿದೆ ಇದು ಭಾರತಕ್ಕೆ ಲಾಭಕಾರಿಯೇ ಹೊರತು ನಷ್ಟ ಏನೂ ಆಗೋದಿಲ್ಲ. ಮಿತ್ರರೇ, ಈ ಇಡೀ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.